ನಮಸ್ಕಾರ ಫ್ರೆಂಡ್ಸ್, ಮೈ ನೇಮ್ ಈಸ್ ಲಕ್ಷ್ಮಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಬೇಳೆ ಸಾಂಬಾರು. ತರಕಾರಿ ಎಲ್ಲ ಹಾಕಿ ಮಾಡುವಂಥದ್ದು, ತುಂಬ ಹೆಲ್ದಿ. ಇದು ತುಂಬ ಈಸಿ ರೆಸಿಪಿ ಇದೆ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ತೊಗರಿಬೇಳೆ 1 ಕಪ್, ಮಿಕ್ಸ್ ಸಾಂಬಾರು ಪುಡಿ ಮತ್ತು ಟೊಮೊಟೊ, ಈರುಳ್ಳಿ, ವೆಜಿಟೇಬಲ್, ಸಾಲ್ಟ್ ಮತ್ತು ಕೊತ್ತಂಬರಿ ಸೊಪ್ಪು. ನೋಡಿ, ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ಗೆ ಒಂದು ಚೊಂಬು ಇಲ್ಲ 1.5 ಚೊಂಬು ಅಷ್ಟು ನೀರು ಹಾಕ್ಕೊಳ್ಳಿ. ಮನೇಲಿ ಮುದ್ದೆಗೆ, ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನು. ಎಲ್ಲ ಕುಕ್ಕರಲ್ಲಿ ಒಂದೇ ಸತಿ ಹಾಕಿ ಹಾಕಿಬಿಡ್ತೀನಿ ನಾನು. ಈಸಿಯಾಗಿ ಬೇಗ ಆಗುತ್ತೆ. ತುಂಬ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ರೆಡಿ ಇದ್ದರೆ ಬೇಗ ಆಗೋಗುತ್ತೆ. ನೋಡಿ, 1.5 ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ತಿದ್ದೀನಿ ನಾನು. ಬೇಳೆ 1 ಕಪ್ಪು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ತೊಗರಿಬೇಳೆ ಹಾಕ್ಕೊಳ್ಳಿ. ತೊಗರಿಬೇಳೆ ಆದಮೇಲೆ ಟೊಮಟೊ ಒಂದು 5ರಿಂದ 6 ಟೊಮಟೊ, ಎಲ್ಲ ಚಿಕ್ಕ ಚಿಕ್ಕ ಟೊಮಟೊ ಇದೆ. ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು 6ರಿಂದ 7 ಟೊಮೊಟೊ ಇದೆ, ಅದನ್ನು ಹಾಕ್ಕೊಳ್ಳಿ. ಮತ್ತು ಅದ್ರ ಜೊತೆಗೇ ಏನು ನಾವು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೋಬೇಕು. ಕ್ಯಾರೆಟು, ಬೀನ್ಸು, ನೌಕೋಲು ಮತ್ತು ಚಪ್ರ ಬದನೆಕಾಯಿ, ಈ 4 ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ ನಾನು. ಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಹಾಕಿ ಮಾಡ್ಕೊಳೋದ್ರಿಂದ ಹೆಲ್ದಿ. ಮತ್ತು ಇದಕ್ಕೆ ಸಾಂಬಾರು ಪೌಡರು, ನಾನು ಮನೇಲೇ ಮಾಡಿರೋಂಥ ಸಾಂಬಾರು ಪೌಡರು. 1 ಈರುಳ್ಳಿ, ಮನೇಲೇ ಮಾಡಿ ಇಟ್ಕೊಂಡಿರೋಂಥ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಇಲ್ಲ ನೀವು MTR ಯೂಸ್ ಮಾಡಿದ್ರೂ ಚೆನ್ನಾಗಿರುತ್ತೆ. 1ರಿಂದ 3 ಸ್ಪೂನಷ್ಟು ಹಾಕ್ಕೊತೀನಿ. ಸಾಂಬಾರು ಒಂದು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ, ಅದಕ್ಕೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. 3 ಸ್ಪೂನಷ್ಟು ಸಾಂಬಾರು ಪೌಡರು ಮತ್ತು ಸಾಲ್ಟು, 1.5 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನೋಡಿ, ಅದನ್ನು ಸ್ವಲ್ಪ ಕಲಸಿ ಈಗ ಕುಕ್ಕರ್ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಬಂದರೆ ಸಾಕು. 2 ವಿಸಿಲ್ ಬಂದರೆ ಬೇಳೆ ಬೆಂದೋಗುತ್ತೆ. ಮತ್ತು ಫಿಲ್ಟ್ರ್ ವಾಟ್ರ್ ಹಾಕೋದ್ರಿಂದ ಬೇಗ ಬೇಯುತ್ತೆ. ನೋಡಿ, 2 ವಿಸಿಲ್ ಅಷ್ಟೇ ಆಗಿದೆ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಇದು ಒಗ್ಗರಣೆಗೆ, ಬೇಳೆ ಸಾಂಬಾರು ಒಗ್ಗರಣೆ ಮಾಡ್ತಿದ್ದೀನಿ. ಇದಕ್ಕೆ ಸಾಸಿವೆ ಒಂದು ಅರ್ಧ ಸ್ಪೂನು ಮತ್ತು ಜೀರಿಗೆ 1 ಸ್ಪೂನ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಬೆಂದಿದೆ ತರಕಾರಿ, ಟೊಮೊಟೊ ಎಲ್ಲ. ಬೇಳೆ ಮತ್ತು ಟೊಮೊಟೊ ಸಪ್ರೇಟ್ ಮಾಡ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಒಗ್ಗರಣೆಗೆಲ್ಲ ಹಾಕ್ಬಿಟ್ಟು ಅದನ್ನು ನೀಟಾಗಿ ಕಲಿಸ್ಬೇಕು. ಮತ್ತು ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಇದು ಮ್ಯಾಶ್ ಮಾಡಿರೋದು ಸಹ ಅದಕ್ಕೆ ಹಾಕ್ಕೋಬೇಕಾಗುತ್ತೆ. ಆಗಿದೆ ನೋಡಿ ಬೇಳೆ ಸಾಂಬಾರು. ತುಂಬ ಈಸಿ ರೆಸಿಪಿ, ಬೇಗ ಆಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ಒಂದು ಸತಿ ಮನೇಲಿ ಟೇಸ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.